ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 30ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎ ಬಿ ಸಿ ಅಲ್ಲಿ ಎ ಬಿ ಈಕ್ವಲ್ ಟು ಎ ಸಿ. ಓಕೆ, ಸೊ ತ್ರಿಭುಜ ಎ ಬಿ ಸಿ ಅಂತ ತಗೊಳ್ಳೋಣ. ಸೊ ಎ ಬಿ ಈಕ್ವಲ್ ಟು ಎ ಸಿ ಆಗಿದೆಯಂತೆ. ಕೋನ ಬಿ ಎ ಸಿ 40 ಡಿಗ್ರಿ ಆದರೆ ಕೋನ ಬಿ ನ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಆಗಿದೆ ಅಂತ ಆದ್ರೆ ತ್ರಿಕೋನದಲ್ಲಿ ಸಮನಾದ ಬಾಹುಗಳ ಎದುರಿನ ಕೋನಗಳು ಏನಿರುತ್ತೆ ಹೇಳಿ, ಪರಸ್ಪರ ಸಮನಾಗಿರುತ್ತೆ. ಸೊ ಹಾಗಾಗಿ ಕೋನ ಬಿ ಏನಿರುತ್ತೋ ಕೋನ ಸಿ ಕೂಡ ಅಷ್ಟೇ ಇರುತ್ತೆ. ಯಾಕಂದ್ರೆ ಇಲ್ಲಿ ಎ ಸಿ ಬಿ ಈಕ್ವಲ್ ಟು ಎ ಸಿ ಆಗಿದೆ. ಸೊ ಹಾಗಾದ್ರೆ ನಮಗೆ ಇಲ್ಲಿ ತ್ರಿಕೋನದ ಒಳಕೋನದ ಮೊತ್ತ ಗೊತ್ತಿದೆ. ಓಕೆ, ಸೊ ತ್ರಿಕೋನದ ಒಳಗಿನ 3 ಕೋನಗಳ ಮೊತ್ತ ಯಾವಾಗ್ಲೂ 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ ಕೋನ ಎ ಎಷ್ಟು 40 ಡಿಗ್ರಿ ಪ್ಲಸ್ ಕೋನ ಬಿ ಯಾಕಂದ್ರೆ ಎರಡು ಕೋನಗಳು ಏನ್ ಹೇಳಿ ಸಮನಾಗಿದೆ. ಸೊ ಹಾಗಾಗಿ ಕೋನ ಬಿ ಎಷ್ಟಿರುತ್ತೋ ಕೋನ ಸಿ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಇದನ್ನು ಕೂಡ ಕೋನ ಬಿ ಅಂತ ಇಟ್ಕೊಳ್ಳೋಣ. ಈಸ್ ಈಕ್ವಲ್ ಟು 180 ಡಿಗ್ರಿ. 40 ಡಿಗ್ರಿ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಬಿ ಕೋನ 2 ಇಂಟು ಕೋನ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ 2 ಇಂಟು ಕೋನ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 40 ಡಿಗ್ರಿ. ಸೊ 2 ಇಂಟು ಕೋನ ಬಿ ಈಸ್ ಈಕ್ವಲ್ ಟು 180 ಮೈನಸ್ 40 ಎಷ್ಟಾಗುತ್ತೆ ಹೇಳಿ, 140 ಡಿಗ್ರಿ. ಸೊ ಕೋನ ಬಿ ಈಸ್ ಈಕ್ವಲ್ ಟು 140 ಡಿಗ್ರಿ ಡಿವೈಡೆಡ್ ಬೈ 2. ಸೊ 2 1s are 2, 2 70s. ಸೊ ಕೋನ ಬಿ ಈಸ್ ಈಕ್ವಲ್ ಟು 70 ಡಿಗ್ರಿ ಬರ್ತಾ ಇದೆ. ಸೊ ಕೋನ ಬಿ 70 ಡಿಗ್ರಿ ಆದ್ರೆ ಇಲ್ಲಿ ಕೋನ ಸಿ ಕೂಡ ಏನಾಗುತ್ತೆ ಹೇಳಿ 70 ಡಿಗ್ರಿ ಆಗುತ್ತೆ. ಸೊ ಇದು ಎಲ್ಲ ಕೋನಗಳ ಮೊತ್ತ ಏನಾಗುತ್ತೆ ಹೇಳಿ 180 ಡಿಗ್ರಿಗೆ ಸಮನಾಗುತ್ತೆ. ಸೊ ಇಲ್ಲಿ ನಮಗೆ ಕೋನ ಬಿ ನ ಅಳತೆಯನ್ನ ಕೇಳಿರೋದ್ರಿಂದ ಆಯ್ಕೆ ಯಾವ್ದಾಗುತ್ತೆ, ಬಿ ಸರಿಯಾದ ಆಯ್ಕೆ ಆಗುತ್ತೆ. ಓಕೆ, ಥ್ಯಾಂಕ್ ಯು.